ವರ್ಷ ನಾನೇ ಸಿಎಂ ಅಂತ ಇದ್ರು ಸಿಎಂ ಸಿದ್ದರಾಮಯ್ಯ. ಈಗ 1 ವರ್ಷ ಆಶೀರ್ವಾದ ಇರ್ಲಿ ಅಂತ ಉಚ್ಚಾರ ಮಾಡಿರುವುದು ಅನೇಕ ಕುತೂಹಲ ಕಾರಣ ಆಗ್ತಾ ಇದೆ. ಅಚ್ಚರಿ ಮೂಡಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ. ಸಿದ್ದರಾಮಯ್ಯ ಕಡೆ ಹೋರಾಟದವರೆಗೂ ಕೂಡ ಹೈಕಮಾಂಡ್ ಬೆಂಬಲ ಇರುತ್ತಾ? ಒಪ್ಪಂದದಂತೆ ಅಧಿಕಾರ ಹಂಚಿಕೆ ಹಾಗಾದ್ರೆ ಆಗತ್ತಾ? ಪವರ್ ಶೇರಿಂಗ್ ಗೇಮ್ ರಿವೀಲ್ ಆಗುವಂತಹ ಕಾಲ ಸನ್ನಿಹಿತವಾಯ್ತಾ ಅನ್ನೋ ಕುತೂಹಲ ಇದೆ. ಕಾರಣ ಸಿದ್ದರಾಮಯ್ಯ ಇವತ್ತು ಆಡಿದಂತಹ ಮಾತು. ಇಷ್ಟು ದಿನ ವೇದಿಕೆ ಸಿಕ್ಕಾಗ್ಲಿಲ್ಲ, ಮೈಕ್ ಸಿಕ್ಕಾಗ್ಲಿಲ್ಲ, ಅವ್ರು ಹೇಳ್ತಾ ಇದ್ದು 5 ವರ್ಷ ನಾನೇ ಸಿಎಂ, ಯಾರು ಅಲುಗಾಡ್ಸಕ್ಕಾಗಲ್ಲ ಅಂತ. ಈಗ ನೋಡಿದ್ರೆ 1 ವರ್ಷ ಅಂತ ಅವರದೇ ಬಾಯಲ್ಲಿ ಬಂದಿದೆ. ಎಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಡೀಟೇಲ್ಸ್ ಕೊಡ್ತಾರೆ ರವೀಶ್. ಇಷ್ಟು ವರ್ಷಗಳ ಕಾಲ ವೇದಿಕೆ ಸಿಕ್ಕಾಗ್ಲಿಲ್ಲ, ಈ 1-1.5 ವರ್ಷದಲ್ಲಿ ವೇದಿಕೆ ಸಿಕ್ಕಾಗ್ಲಿಲ್ಲ, ನಾನೇ ಮುಂದಿನ 5 ವರ್ಷಗಳ ಕಾಲ ಕೂಡ ಸಿಎಂ ಅಂತ ಇದ್ದವರ ಬಾಯಲ್ಲಿ ಏಕಾಏಕಿ ಇನ್ನೊಂದು ವರ್ಷ ನನಗೆ ಅವಕಾಶ ಬೇಕು, ಆಶೀರ್ವಾದ ಬೇಕು ಅಂತ ಕೇಳಿದಾಗ ಸಹಜವಾಗಿ ಕಾರ್ಯಕರ್ತರು ಹಾಗೂ ಬೆಂಬಲಿಗರಿಗೆ ಯಾವ ಮೆಸೇಜ್ ಅನ್ನು ಕೊಡೋದಕ್ಕೆ ಹೊರಟಿದ್ದಾರೆ? ಪವರ್ ಶೇರಿಂಗ್ ಫಾರ್ಮುಲಾ ಇದೆ ಅನ್ನೋದನ್ನ ನೆನಪಿಸೋದಕ್ಕೆ ಹೊರಟಿದ್ದಾರೆ ಅನ್ನೋ ಕುತೂಹಲ ಇದೆ. ಮಮತಾ, ಖಂಡಿತವಾಗಿ ಕೂಡ ಇಷ್ಟು ದಿನಗಳ ಕಾಲ ಯಾರಿಗೆ ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತಾರೆ, 2 ವರ್ಷ ಸಿದ್ದರಾಮಯ್ಯನೋ, ಅದರ ನಂತರ 3 ವರ್ಷ DK ಶಿವಕುಮಾರ್ ಅವರು ಅಥವಾ ಬೇರೆ ಇನ್ಯಾರೋ, ಈ ರೀತಿಯ ಚರ್ಚೆಗಳು ಆಗ್ತಾ ಇತ್ತು. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಅದನ್ನ ರಿವೀಲ್ ಮಾಡುವಂತ ಕಾಲ ಸನ್ನಿಹಿತ ಆಯ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯನವರ ಇವತ್ತಿನ ಅಚ್ಚರಿ ಹೇಳಿಕೆ. ಪ್ರಮುಖವಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರು ಇಷ್ಟು ವರ್ಷಗಳ ಕಾಲ ನಾನೇ 5 ವರ್ಷ ಸಿಎಂ ಆಗ್ತೇನೆ ಅಂತನೂ ಕೂಡ ಒಂದ್ ರೀತಿಯಲ್ಲಿ ಆಗಿರ್ತೇನೆ ಅಂತನೂ ಕೂಡ ಹೇಳ್ತಾ ಇದ್ರು. ಆದ್ರೆ ಇವತ್ತು ಅವರ ಬಾಯಲ್ಲಿ 1 ವರ್ಷಗಳ ಕಾಲ ಚಾಮುಂಡೇಶ್ವರಿ ಆಶೀರ್ವಾದ ಇರ್ಲಿ ಅಂತನೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿಂದ 1 ವರ್ಷನೋ ಅಥವಾ ಮುಂದಿನ ವರ್ಷನೋ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ. ಹಾಗಾಗಿ ಈಗೇನು 2.5 ವರ್ಷ ಫಾರ್ಮುಲಾದ ಬಗ್ಗೆ ಗುಸು ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇತ್ತು, ಅದೇ ರೀತಿಯ ಹಾದಿಯಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ರ ಅನ್ನೋ ಚರ್ಚೆ ಆಗ್ತಾ ಇದೆ. ಆದ್ರೆ ಅದೇ ಅಂತಿಮ ಅಂತಾನು ಕೂಡ ಹೇಳೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ರಾಜಕಾರಣದಲ್ಲಿ ಕ್ಷಣಕ್ಕೂ ಕೂಡ ಬದಲಾವಣೆ ಆಗ್ಬೋದು. ಆದ್ರೆ ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ ಎಲ್ಲ ಒಂದ್ ಕಡೆ ಅನಿವಾರ್ಯ ರಾಜಕಾರಣಕ್ಕೆ ಹೊಂದ್ಕೊಳ್ಬೇಕು ಅಂತ ಸಿದ್ದರಾಮಯ್ಯನವ್ರಿಗೆ ಅನ್ಸಿದೆಯಾ? ಆ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಈ ಎಲ್ಲಾ ಬೆಳವಣಿಗೆಗಳಿಂದಾಗಿ ರೋಸ್ ಹೋಗಿದಾರಾ? ಹಾಗಾಗಿ ತಮ್ಮ ರಾಜಕೀಯ ನಿರ್ಧಾರಗಳನ್ನ ಬದಲಿಸುವಂತ ಮನಸ್ಥಿತಿಗೆ ಮರಳಿದಾರಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಯಾಕೆಂದ್ರೆ ಒಂದು ಮಾತನ್ನ ಹೇಳ್ತಾರೆ ಹೈಕಮಾಂಡ್ ಮುಂದೆ, ಅಂದ್ರೆ ನಾನು ಕ್ಲೀನ್ ಆಗಿ ಹೊರಗಡೆ ಬರಬೇಕು, ಆ ನಂತರವಷ್ಟೇ ನನ್ನ ರಾಜಕೀಯ ನಿರ್ಧಾರ, ಏಕಾಏಕಿ ನಾನು ಯಾವುದೇ ರೀತಿಯ ನಿರ್ಧಾರಗಳನ್ನ ಈಗ ಪ್ರಕಟ ಮಾಡೋದಿಲ್ಲ, ನನ್ನ ಮೇಲೆ ಅಪವಾದ ಇದೆ, 40 ವರ್ಷ ರಾಜಕಾರಣದಲ್ಲೂ ಕೂಡ ನಾನು ಒಂದ್ ರೀತಿ ಕಪ್ಪು ಚಿಕ್ಕೆ ಇರ್ಲಿಲ್ಲ, ಈಗ ಮಸಿ ಬಳ್ಕೊಂಡು ಹೋಗಕ್ ನಂಗೆ ತಯಾರಿಲ್ಲ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಹಾಗಾಗಿ ಇದೆಲ್ಲವೂ ಕೂಡ ಮುಗಿಯಬೇಕಾದ್ರೆ ಈ ಪ್ರೋಸೆಸ್ ಇನ್ನೂ 1-4 ತಿಂಗಳು ತಡೆಯುತ್ತೆ. ಅದಾದ ಬಳಿಕ ಸಿದ್ದರಾಮಯ್ಯನವರ ರಾಜಕೀಯ ನಿರ್ಧಾರ ಈ 1 ವರ್ಷದ ಆಶೀರ್ವಾದದ ಹೇಳಿಕೆ ಮೇಲೆ ಏನಾದ್ರೂ ನಿಂತಿದೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಒಟ್ಟಾರೆಯಾಗಿ ಇವತ್ತಿನ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಒಂದ್ ರೀತಿಯಲ್ಲಿ ಅಚ್ಚರಿ ಅಂತಾನೆ ಹೇಳ್ಬೋದು. ಸ್ವತಃ ಸಿದ್ದರಾಮಯ್ಯನವರು ತಮ್ಮ ನಿರ್ಧಾರವನ್ನ ಬದಲಿಸಿಬಿಟ್ರ ಅನ್ನೋ ಚರ್ಚೆಗೆ ನಾಂದಿ ಆಡಿದೆ ಅಂತಾನೆ ಹೇಳ್ಬೋದು. ಮಮತಾ, ರೈಟ್, ಧನ್ಯವಾದ ರವೀಶ್ ತಮ್ಮ ಮಾಹಿತಿಗಾಗಿ.